ಆರ ಸ್ವಾಮಿ ತಮ್ಮ ಹೆಸರು ಹೇಳಿ. ಕದ್ರಪ್ಪ. ಕದ್ರಪ್ಪರ ಯಾವ ಊರು? ಮಾದಾವರ. ಮಾದಾವರದ. ಈಗ ಹೆಂಗೆ ಕುಂಟೆ ಹೊಡಿತಾ ಇದ್ದೀರಾ? ಏನು ಹಾಕ್ಬೇಕು ಅಂತ ಇದ್ದೀರಾ ಸರ್? ಇವಾಗ ಇದು ಮೆಣಸಿನ ಗಿಡನೋ ಅಥವಾ ಟೊಮೆಟೊ ಗಿಡನೋ? ಹಾಂ ಹಾಂ ಹಾಂ. ಎಷ್ಟೊಂದಲ್ಲಿದೆ ಹಸುಗಳು? ಅದೇ ಕಡೆ ಬಂದಿದ್ದಾವೆ ಸರ್. ಹಾಂ, ಎಷ್ಟು ದಿನದಿಂದ ಇದಾವೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ 3 ವರ್ಷದಿಂದ ಇದೆ. ಹಾಂ ಹಾಂ ಹಾಂ. ಸೊ ಓರಿಗಳನ್ನ ಇಟ್ಕೊಳಲ್ವಾ ಹಸುಗಳಲ್ಲೇ? ಓರಿಗಳು ಇಟ್ಕೊಂತ ಸರ್, ಲಾಗೋಡ್ ಸಿಕ್ಕಾಪಟ್ಟೆ ಬರುತ್ತೆ, ಖರ್ಚು ಬರುತ್ತೆ. ಹಾಂ. ಆದರೆ ಅದು ಒಂದು ಉದ್ದೇಶ ಕಟ್ಕೋಬೇಕು ಅಷ್ಟೇ ಕೆಲಸಕ್ಕೆ. ಈ ನಾಟಿ ಹಸುಗಳಾದರೆ ಕರಾವು ಕೊಡುತ್ತಿದೆ, ನಾವು ಬೇಸಾಯನೂ ಮಾಡ್ಕೊತೀವಿ. ಆ ಕರುಗಳಿಂದ ಇದು ಮಾಡಿದರೆ ನಮಗೆ ಒಂದು ವ್ಯವಹಾರನೂ ಆಗುತ್ತೆ. ಹಾಲು ಚೆನ್ನಾಗಿ ಕೊಡ್ತಾವೆ ನಿಮ್ಮ ಮನೆಗೆ? ಸರ್ 1.5-2 ಲೀಟರ್ ಕೊಡುತ್ತೆ. ಹೌದಾ? ನಾವು ಯಾವ ಥರ ಅದನ್ನು ಸುಖಪಡಿಸ್ತೀವೋ ಆ ಥರ ಕೊಡುತ್ತೆ. ಇತ್ತೀಚೆಗೆ ನಾಟಿ ಹಸುಗಳೆಲ್ಲ ಕಡಿಮೆ ಆಗ್ಬಿಟ್ಟಿಲ್ಲ, ಸೀಮೆ ಹಸುಗಳು ಸಾಕೊಂಡಿದ್ದಾರೆ. ನೀವು ಮಾತ್ರ ಹಸುಗಳು ಇಟ್ಕೊಂಡಿದ್ದೀರಾ, ಖುಷಿ ಆಗ್ತದೆ. ನಾವು ಹಿಂದೆ ಹೋರಿಗಳು ಕಟ್ತಿದ್ದೀವಿ ಸರ್, ಆದರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಆ ಥರ ಆಗಿ ನಾವು ನಾಟಿ ಹಸುಗಳನ್ನೇ ಮಾಡ್ಕೊಂಡಿದ್ವಿ. ನಾಟಿ ಹಸುಗಳಿಗೂ ಲೋನ್ ಕೊಡ್ತಾರಾ? ಲೋನ್ ಇಲ್ಲ ಸರ್ಕಾರದಿಂದ ಏನೇ ಸವಲತ್ತು ಕೊಡಲ್ಲ? ಇಲ್ಲ ಇಲ್ಲ. ಇತ್ತೀಚೆಗೆ ಏನಾದರೂ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಲೋನ್ಗಿಂತ ಏನಲ್ಲ. ಇದೇನು ಕಿವಿಗೆ ಏನೋ ಹಾಕಿದ್ದಾರೆ ಇಲ್ಲಿ? ಕಿವಿಗೆ ಮೊನ್ನೆ ಏನೋ ಕಾಯಿಲೆ ಇತ್ತಂತೆ, ಅದಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಹಾಕಿದ್ರೆ ನಮ್ಮ ಮಗ ಮಾಡ್ಕೊಂಡು ಹೋಗಿದ್ದ. ಏನು ಅನ್ನೋ ನಾನು ವಿಚಾರ. ಹೌದಾ? ಇಲ್ಲ, ಇತ್ತೀಚೆಗೆ ನಾಟಿ ದನಗಳದು ಸರ್ವೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ, ಅದ್ರದ್ದು ಇರ್ಬೋದು. ನಾನು ವಿಚಾರಿಸ್ತೀನಿ ಏನು ಅಂತ. ನೀವೇನು ಹೇಳ್ತೀರಾ? ನಾಟಿ ಹಸುಗಳು ಸೀಮೆ ಹಸುಗಳಿಗೂ ಹೆಂಗೆ ಏನು ವ್ಯತ್ಯಾಸ? ಯಾವುದು ಒಳ್ಳೇದು ಅಂತೀರಾ ಸರ್? ನಮ್ಮ ಇದರಲ್ಲಿ ವ್ಯವಸಾಯದ ಒಂದು ರೈತನ ಇದರಲ್ಲಿ ನಾಟಿ ಹಸುಗಳು ಒಳ್ಳೇದು. ಸೀಮೆ ಹಸುಗಳು ಏನಿದ್ರು ಇದು ವಾಣಿಜ್ಯ ವ್ಯವಹಾರ ಒಂಥರ, ಅದು ಇದಕ್ಕೆ ನಾವು ಸಾಕೋಬೇಕಾಗ್ತದೆ. ಹಾಲಿಗೆ ಅಷ್ಟೇ ಅದು ಹಾಲು ಉಪಯೋಗ ಬರಲ್ಲ. ನಮ್ದೇನು ಸರ್, ಇದು ಕರಾವೂ ಕೊಡುತ್ತೆ, ನಮಗೆ ಕೆಲಸನೂ ಮಾಡ್ತಿದೆ. ಮತ್ತೆ ಏನಾದರೂ ಅದು ಕರುಗಳು ಮಾರ್ಕೋಬೇಕು ಅಂದ್ರೆ ಕಾಸು ಆಗುತ್ತೆ. ಮತ್ತೆ ನಾಟಿ ಹಸಿರು ಗಂಜಲ ಅದು ಬಹಳ ಶ್ರೇಯಸ್ಸು. ಎಲ್ಲ ಇದಕ್ಕೆ ಇತ್ತೀಚಿನ ಇದರಲ್ಲಿ ಏನೇನು ಮಾಡ್ತಾರೆ, ಅದೇನು ನಾವು ಮಾಡಕ್ ಹೋಗಿಲ್ಲ. ಆ ಥರ ಇದಾಗಿ ಈ ಸಣ್ಣ ಸಣ್ಣ ಕಳೆ. ಈಗ ಏನು ಕೊಡ್ತಾ ಇದ್ದೀರಾ ಕುಂಟೆ ಇದು? ಸರ್ ಇದು ಕಳೆ ತೆಗೆಯೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಸರ್. ಲಾಸ್ಟಿಗೆ ಎಲ್ಲ ಉಳುಮೆ ಮಾಡ್ಬಿಟ್ಟು ಈಗ ಮಾಡಿದ್ರೆ ಸಣ್ಣ ಪುಟ್ಟ ಕಳೆ ಇದ್ರೆ ಬೇರೆ ಸಮೇತ ಎಲ್ಲ ಎದ್ದು ಕ್ಲೀನ್ ಆಗಿರ್ತೈತೆ. ಹೌದೌದು. ಇನ್ನೂ ದೊಡ್ಡದಿತ್ತು ನಮ್ಗೆ, ಇಲ್ಲಿ ಯಾರು ನಾವು ಮಡಗಿಲ್ಲ ಅದನ್ನ. ಬೇರೆ ಕೇಳಕ್ ಹೋದ್ರೆ ಏನೇನೋ ಹಿಂಗೆ ಅವರು ಸರ್, ಒಂದು ಕಬ್ಬು ತುಂಡು ತಟ್ಟಬೇಕಾದ್ರೆ ಈ ಥರ 200 ರೂಪಾಯಿ ಕೊಡಬೇಕು. ಒಟ್ಟಾರೆ ಅಭಿಪ್ರಾಯದಲ್ಲಿ ಈ ನಾಟಿ ಹಸು ಇಟ್ಕೊಳ್ಳೋದು ಉತ್ತಮನ ಅಥವಾ ಬೇಕು ಅಂತೀರಾ ಅಥವಾ ಬೇಡ ಅಂತೀರಾ? ಸರ್ ಉತ್ತಮ ಸರ್, ಸಾಕಷ್ಟು 80 ಭಾಗ ನಮಗಿದು ಸಾಕಾರ ಆಗುತ್ತೆ. ಸೀಮೆ ಸಹ ಸುಮ್ಕೆ ಬರೀ ಕರಾವ್ ಕಷ್ಟ ಹೇಳಿ ಸಹ ಅಷ್ಟೇ.